ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ನಾಯ್ಕ್ RN24 ವಾಯ್ಸ್ ಕಾರ್ವಾ. ವೀಕ್ಷಕರೇ, ಏನಂದ್ರೆ ನಮ್ಮ ಸ್ಟುಡಿಯೋಗೆ ಒಬ್ರು ಅಂಗನವಾಡಿ ಕಾರ್ಯಕರ್ತೆಯವರು ಬಂದಿದ್ದಾರೆ. ಭಾರಿ ಬೇಸರ ಆಯ್ತು ನನಗೆ ಅವ್ರು ನೋಡಿ. ಬಹಳ ಅಂದ್ರೆ ಭಾರಿ ದುಃಖ ಕೂಡ ಇತ್ತು. ಯಾಕೆ ಬಂದಿದ್ರಿ ಅಂತ ಕೇಳಿದ್ರೆ, ಇಲ್ಲ ನಾನು ಹೀಗೆ SIR ಕೆಲಸ ಮಾಡ್ತಾ ಇದ್ದೆ ಹಳಗಾದಲ್ಲಿ, ನನಗೆ ಈ ರೀತಿ ಒಂದು ಆಯಿತು, ಅದಕ್ಕಾಗಿ ನಿನ್ನೆ ನಾನು ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಇವತ್ತು ನನಗೆ ಒಂದು ಸ್ಟೇಷನಿಂದ ನನಗೆ ಒಂದು NC ಕೊಟ್ಟಿದ್ದಾರೆ. ಏನಂತ ಈಗ ಮೇಡಮ್ ಅವರೇ ನನ್ನ ಸ್ಟುಡಿಯೋದಲ್ಲಿದ್ದಾರೆ, ಮೇಡಮ್ ಬಗ್ಗೆ ಕೇಳುವ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಮಂಗಲ ವಿಠಲ್ ನಾಯ್ಕ. ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮದೇವಾಡ ಹಳಗಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಂಗೆ ಈಗ 17 ವರ್ಷ ಆಯ್ತು. BLO ಕೆಲಸಕ್ಕಾಗಿ ನಂಗೆ ನೇಮಕ ಮಾಡಿದ್ದಾರೆ. SIR ಈಗ ಜೂನ್ 30ರಿಂದ ನಡೀತಾ ಇದೆ. ನಾವು ಪಂಚಾಯತಿ ಡಾಟಾ ಎಂಟ್ರಿ ಮಾಡಲಿಕ್ಕೆ ಪಂಚಾಯತಿಯಲ್ಲಿ ನಾವು ಜನರಿಗೆ ಫಾರ್ಮ್ ತುಂಬಲಿಕ್ಕೆ ಅವರು ಜನರಿಗೆ ಗೊತ್ತಾಗೋದಿಲ್ಲ. ಅವರು ನಮಗೆ ತುಂಬಲಿಕ್ಕೆ ಹೇಳಿದರು. ಅದೇ ತುಂಬುವಾಗ ಅವರು ವಿಲ್ಸನ್ ಫರ್ನಾಂಡಿಸ್ ಬಂದು ನನಗೆ, ನಾನು ತಂದೆಯವ್ರ ಹೆಸರು ಕೇಳಿದೆ. ತಂದೆಯವ್ರ ಹೆಸರು ನಮ್ಮದು ಫರಾಸಿಕ್. ನಾನು ಹೇಳಿದೆ ಫರಾಸಿಕ್ ಅಂತ. ಅವನು ಹೇಳ್ತಾ ಇದ್ದಾನೆ ನಮ್ಮ ಫ್ರಾನ್ಸಿಸ್. ಆಯಿತು ಅದೇ ಹಾಕು ಅಂತ ಹೇಳಿ ನಾವು ಪಂಚಾಯತಿ ಅವರು ಅಟೆಂಡೆಂಟ್ ಇದ್ದರು, ಅವ್ರ ಹತ್ರ ತುಂಬಲಿಕ್ಕೆ ಕೊಟ್ಟಿದ್ದೇನೆ. ನಾನು ಆದ ನಂತರ 3 ದಿನ ಆದ ನಂತರ ನಾನು SIR ಮುಗಿಸ್ಕೊಂಡು ಊಟಕ್ಕೆ ನಾನು ಅಂಗನವಾಡಿ ಕೇಂದ್ರಕ್ಕೆ ಊಟಕ್ಕೆ ಹೋಗಿದಾಗ ಮಧ್ಯಾಹ್ನ ನಿನ್ನೆ 16ಕ್ಕೆ ಜುಲೈ 16ಕ್ಕೆ ಮಧ್ಯಾಹ್ನ ಅಕಸ್ಮಾತ್ತವಾಗಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತೆ ಎಲ್ಲಿ ಬಂದ್ರು ಮೇಡಮ್ ಅವರು? ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮದೇವಾಡ ಅಲ್ಲಿ ಹಳಗಾದಲ್ಲಿ ಸರ್. ಒಳಗಡೆ ಬಂದ್ರು? ಹೌದು, ಡೈರೆಕ್ಟ್ ಆಗಿ ಒಳಗೆ ಬಂದು ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಏನೂ ಮಾತಾಡ್ಲಿಲ್ಲ, ಯಾಕಂದ್ರೆ ಅವನು ಮೆಂಟಲಿ ಅಲ್ಲ ಸರ್. ಮೆಂಟಲಿ ಇದ್ದಾಗ ನಾನು ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಮಕ್ಕಳು ಮಲ್ಕೊಂಡಿದ್ರು ಅವರು ದೊಡ್ಡ ಅಂಗನವಾಡಿ ಮಕ್ಕಳು ಸರ್. ಶಾಲೆಯಲ್ಲಿ ಮಕ್ಕಳು ಸರ್. 9 ಮಕ್ಕಳು ಇದ್ರು ಸರ್. 9 ಮಕ್ಕಳು ಮಲ್ಕೊಂಡಿದ್ರು ಸರ್ ಚಾಪೆ ಮೇಲೆ. ಮತ್ತೆ ಹೆಲ್ಪರ್ ಅಲ್ಲೇ ಇದ್ರು ಸರ್. ಹೆಲ್ಪರ್ ಮಕ್ಕಳಿಗೆ ನೋಡ್ತಾ ಇದ್ರು. ಅವರು ನನ್ಗೆಲ್ಲ ಹೊಡಿಲಿಕ್ಕೆ ಬಂದ್ರು. ಅವರು ವಿಲ್ಸನ್ ಫರ್ನಾಂಡಿಸ್. ನೀನು ನನ್ನ SIR ಫಾರ್ಮ್ ಅಲ್ಲಿ ನನ್ನ ತಂದೆ ಹೆಸರು ಯಾಕೆ ಹಾಕಿದ್ವಿ? ಕೆಟ್ಟದು ಸರ್ ಮಾತಾಡಿದ್ದಾನೆ. ತುಂಬಾ ಬೇಜಾರಾಯ್ತು ಸರ್ ನನಗೆ. ಅದು ಮಕ್ಕಳಿಗೆ ಏನಾದ್ರು ಆದ್ರೆ ಅದಕ್ಕೆ ಯಾರು ಹೊಣೆಗಾರು? ಮಕ್ಕಳಿಗೆ ಏನ್ ಮಾಡಿದ್ರು ಮತ್ತೆ ಮೇಡಮ್? ಮಕ್ಕಳಿಗೆ ಕಾಲಿಂದ ಹೊಡೆದು ಅಲ್ಲಿ ಕಲ್ಲು ಹಾಕ್ತೇನೆ. ಮಕ್ಕಳಿಗೂ ಆ ರೀತಿ ಮಾಡಿದ್ರು ಮೇಡಮ್ ಅವರು? ಸರ್ ತುಂಬಾ ರೀಸನ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ಯಾವ ಮಕ್ಕಳ ಮೇಲೆ ಕಾಲಿಟ್ರು ಅವರು? ಹೆಣ್ಣು ಮಕ್ಕಳ ಮೇಲೆ ಸರ್. ಆ ಹೆಣ್ಣು ಮಗು ಬೇಕು ನನಗೆ, ನನ್ನ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ನಾನ್ ತಗೊಂಡು ಹೋಗ್ತೇನೆ. ನೀನ್ ಏನ್ ಮಾಡ್ತೀನಿ? ನನಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾನು ಮೆಂಟಲ್, ನಾನ್ ನಿನ್ ಮಾಡ್ತೇನೆ, ನಿಂಗೆ ಯಾರಿಗೂ ಫೋನ್ ಮಾಡ್ತಿ ಹಂಗೆ ಹಿಂಗೆ ಅಂತ ಹೇಳಿ ಸರ್ ತುಂಬಾ ನೋವು, ತುಂಬಾ ತೊಂದರೆ ಕೊಟ್ರು ಸರ್. ಫಸ್ಟ್ ಟೈಮ್ ಆಗಿತ್ತ ಮೇಡಮ್ ನಿಮ್ಮ ಮೇಲೆ? ಹೌದು, ನಮ್ಮ ಮೇಲೆ ಫಸ್ಟ್ ಟೈಮ್ ಸರ್. ನನ್ ಸ್ಟೂಡೆಂಟ್ ಅವರು ಸರ್. ನನ್ ಸ್ಟೂಡೆಂಟ್ ಸರ್ ಅವರು. ನನ್ಗೆ ಯಾವಾಗ್ಲೂ ಕಿಮ್ಮತ್ತಿ ಇದು ಮರ್ಯಾದೆಯಾಗಿ ಬಾಯಿರು ಆರಾಮಲ್ಲ. ಹೌದು, ನಾ ಆರಾಮಿದ್ದೇನೆ. ಅದ್ರ ಮುಂಚೆಯಿಂದ ಯಾವ ರೀತಿ ಈ ರೀತಿ ಮಾಡಲಿಲ್ಲ, ಫಸ್ಟ್ ಟೈಮ್ ಈ ರೀತಿ ಮಾಡಿದ್ರು ಸರ್. SIR ಮಾಡುವಾಗ ಅವನು ಇದು ಮಾಡಿದ್ದಾನೆ ಸರ್ ನಂಗೆ. ಮತ್ತೆ ಬಹಳ ಅಲ್ಲಿ ಜನರ ಕಡೆ ಹೇಗಿದ್ದಾನೆ ಮೇಡಮ್ ಅವನು? ಅಲ್ಲಿ ಹಳಗಾದಲ್ಲಿ ಹೇಗಿದ್ದಾನೆ? ಜನರ ಹತ್ರ ಪಾಪ ಹೆಂಗಸರಿಗೆ ಸರ್, 2 ಹೆಂಗಸರಿಗೆ ಹೊಡೆದಿದ್ದಾರೆ. ನಿನ್ನೆನೆ ಹೊಡೆದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅವರು ಹೇಳ್ತಾರೆ, ಯಾವ್ದು ಮೆಂಟಲ್, ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ತಗೊಂಡ್ ಬರ್ತೇವೆ. ಕಡೆಗೆ ಅವರು ಹಾಸ್ಪಿಟಲ್ ಇಂದ ಧಾರವಾಡ ಹಾಕ್ತೇವೆ. ಕಡೆಗೆ ಅವರಿಗೆ ಆರಾಮಾಗಿದ್ದಾರೆ ಅಂತಾರೆ. ಡಾಕ್ಟರ್ ಬೀಳ್ತಾರೆ ಸರ್ ಅವರಿಗೆ. ಪುನಃ ಹಂಗೆ ಮಾಡ್ತಾನೆ ಸರ್. ಹಾಗೆ ಈಗ ಮುಂದೆ ನಮ್ಗೆ ಹಂಗೆ ಮಾಡ್ತಾನೆ ಸರ್. ಅವನು ಬಂದು ಅಂಗನವಾಡಿಗೆ ಬಂದಲ್ಲ ಮಕ್ಕಳಿಗೆ ಹೊಡೆಯುವುದು, ಮಕ್ಕಳಿಗೆ ತಗೊಂಡು ಹೋದ್ರೆ ಯಾರು ಜವಾಬ್ದಾರಿ ಸರ್? ಇದು ನಾವು ಬೇರೆ ಕೆಲ್ಸಕ್ಕಂತ ಹೋಗ್ತೇವೆ, ಮೀಟಿಂಗಿಗೆ ಕರೀತಾರೆ, ಹೆಲ್ಪರ್ ಒಬ್ರು ಇರ್ತಾರೆ, ಅಡಿಗೆ ಮಾಡ್ತಾರೆ. ಆ ಮಕ್ಕಳಿಗೆ ಜವಾಬ್ದಾರಿ ಯಾರು ಸರ್? ಈಗ ನಿಮ್ ಮತ್ತೆ ಏನ್ ಮಾಡಿದ್ರು ಮೇಡಮ್ ಅವರು? ನಾನು ಹಿಂದಿಂದ ಓಡ್ಲಿಕ್ಕೆ ಹೋಗಿದ್ದೇನೆ ಸರ್. ಹೆದರ್ಕೊಂಡು ಓಡ್ಲಿಕ್ಕೆ ಹೋಗಿದ್ರಿ? ಹೌದು ಸರ್, ನಾನು ತುಂಬಾ ಹೆದರ್ಕೊಂಡಿದ್ದೇನೆ ಸರ್. ಹೆಲ್ಪರ್ ಮಕ್ಕಳೆಲ್ಲ ಬಂದು ಆ ಆವಾಜಿಗೆ ಮಕ್ಕಳು ಎತ್ತುಕೊಂಡು ಮಕ್ಕಳು ಒಪ್ಪೆ ಆಯ್ತು. ಪಾಪ ಅಲ್ಲೇ ಇದ್ರು ಪಾಪ ಮಕ್ಕಳಿಗೆ ಆಯ್ತು. ಹಿಂದ್ಗಡೆಯಿಂದ ಹೋಗುವಾಗ ಸರ್, ಹಿಂದ್ಗಡೆ ಹೋಗ್ಬಿಡ್ತೇನೆ, ನಾವು ಹೊರಗೆ ಹೋಗ್ತೇನೆ. ಅಲ್ಲ, ಹೊರಗೆ ಯಾಕೆ ಜನರು ಬರ್ಲಿ, ಅಂಗನವಾಡಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಮಧ್ಯಾಹ್ನ ಆಯ್ತಲ್ಲ ಸರ್, 2:30-3 ಗಂಟೆಗೆ ಆಯ್ತದು. 2:30ಯಿಂದ ಸ್ಟಾರ್ಟ್ ಆಯ್ತು. 3 ಕಾಲ್ ಆಯ್ತು ಸರ್. 3 ಕಾಲ್ ಆದ್ರೂ ಯಾರು ಜನರು ಬರ್ಲಿಲ್ಲ. ಆ ಟೈಮ್ ಮಧ್ಯದಲ್ಲಿ ಜನರು ನಿದ್ದೆಲ್ಲ ಅದಕ್ಕೆ ನಾನು ಹೊರಗೆ ಬಂದೆ ಸರ್. ಹೊರಗೆ ಬಂದಾಗ ನಂಗೆ ಕೂತಿ ಎಳೆದು
ಕೂದ್ಲ ಹೇಳಿದ್ರು ಮೇಡಮ್ ನಿಮ್ದು ಸೀರೆಲ್ಲ ಬಿಚ್ಚಲಿಕ್ಕೆ ಅಷ್ಟೇ ಇತ್ತು ಸರ್ ನಂಗೆ. ಅವ್ರು ಒಳಗ್ ತಗೊಂಡು ಬಂದು ನನಗೆ ಯಾರಿಗೆ ಫೋನ್ ಮಾಡ್ತೀನಿ ನೀನು ಯಾಕೆ ಹೊರಟು ಹೋಗ್ತಿ, ಒಂದು ಕಲ್ಲು ಸೀರೆ ಕಲ್ಲು ಇತ್ತು ನನ್ ತಲೆ ಮೇಲೆ ಹಾಕ್ತಿ ಅಂತ ಹೇಳಿ ನನ್ ಫೋನ್ ಪ್ಯಾನ್ ಎಲ್ಲ ಚಸ್ಮಾ ಎಲ್ಲ ತೆಗೆದು ಕಡೆಗೆ ನಾವು ಮುಂದಿನ ಗೇಟಿಂದ ಹೊರಗೆ ಹೋದ್ವಿ ಸರ್. ಹೊರಗೆ ಹೋದಾಗ ಕಾಂಪೌಂಡ್ ಮೇಲೆ ನನ್ನ ಹಾಕಿ ನನ್ ಮೈ ಮೇಲೆ ಬಿದ್ದು ನನಗೆ ಎರಡು ಕೈ ಇಟ್ಕೊಂಡು ಕಡೆಗೆ ನಮ್ಮ ಹೆಲ್ಪರ್ ಏನ್ ಮಾಡಿದ್ರು, ಅವನು ಕೇಳುದಿಲ್ಲ ಅಂತ ಹೇಳಿ ಅವರು ಆಗ್ನೇ ಫರ್ನಾಂಡಿಸ್ ಅವ್ರಿಗೆ ಕಾಲ್ ಮಾಡ್ಕೊಂಡು ನೀನ್ ಕೇಳ್ಕೊಂಡು ಅವ್ರು ಏನ್ ಮಾಡಿದ್ರು ಮಾಜಿ ಸದಸ್ಯರಿಗೆ ಚೇತನ್ ಬಾಂದೇಕರಿಗೆ ಕಳ್ಸ್ಕೊಂಡು ಅವ್ರು ನಂಗೆ ಬಿಡ್ಸ್ಕೊಂಡು ಇದ್ ಮಾಡಿದ್ದಾರೆ ಸರ್. ಇಲ್ಲಾದ್ರೆ ನಿಮ್ ಮತ್ತೆ ಹೌದು ನಂಗೆ ಬಿಡುದಿಲ್ಲಾಗಿತ್ತು ಸರ್. ಅವ್ರು ಬಂದಿದ್ದಕ್ಕೆ ನಿಮ್ಗೆ ಒಳ್ಳೇದಾಯ್ತು. ಮತ್ತೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಸರ್ ನನಗೆ. ನೀವು ಕಂಪ್ಲೇಂಟ್ ಏನಾರು ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್? ಸರ್ ನಾ ಪೊಲೀಸಿಗೆ ನಿನ್ನೆ ಪೊಲೀಸರ ಎಲ್ಲಿ ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ ಮೇಡಮ್? ಪೊಲೀಸರಿಗೆ ನಾವು ಅವ್ರು ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಕೊಟ್ಟಿದ್ದಾರೆ ಸರ್, ನಿನ್ನೆ ಕೊಟ್ಟಿದ್ದೇನೆ. ನಿನ್ನೆ ಚಿತ್ತಾಕುಲ ಪೊಲೀಸ್ ಸ್ಟೇಷನ್ ದಲ್ಲಿ ಪಾಪ ಈ ಮೇಡಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಚಿತ್ತಾಕುಲ PSI ಅವರು ಇವರಿಗೆ ಒಂದು NC ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು ಇವತ್ತು ನಿನ್ನೆ ಆಗಿದಂತ ಘಟನೆ ತೀವ್ರ ಭಾರಿ ಬೇಸರ ವ್ಯಕ್ತ ಆಗ್ತಾ ಇದೆ. SIR ಗೆ ಒಂದು ಸರ್ಕಾರ ಒಂದು ಹೇಳಿದೆ SIR ಮಾಡ್ಲಿಕ್ಕೆ ಹೋಗಿ ಅಂತ, ಆ ಮೇಡಮ್ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ರೆ ಇದ್ರ ಬಗ್ಗೆ ಏನಾರ ಕಾನೂನು ಕ್ರಮ ಏನ್ ಹೇಳ್ತೀರಿ ಮೇಡಮ್? ಇವತ್ತು ನಿನ್ನೆ ನಿಮ್ಗೆ ಕೂದಲ ಎಲ್ಲ ಹಿಡಿದಿದ್ದಾರೆ, ಸೀರೆ ಎಲ್ಲ ಹಿಡಿದಿದ್ದಾರೆ, ಈ ರೀತಿ ನಿಮ್ಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಏನಾರ ಮಾಡ್ಲಿಕ್ಕೆ ಈ ಪೊಲೀಸರು ಏನ್ ಹೇಳ್ತಾ ಇದಾರೆ? ಕಂಪ್ಲೇಂಟ್ ತಗೊಂಡು ಏನ್ ಮಾಡಿದ್ರು? ಅಲ್ಲಿ ಬಂದಿದ್ರ ಪೊಲೀಸರು 112ಗೆ ಕಳ್ಸಿಕೊಟ್ಟಿದ್ರು ಸರ್, ಹೆಲ್ಪ್ ಮಾಡಿದಾರೆ ಅವರು. ಏನು ಬಂದಿದ್ರು, ಇವತ್ತಿಗೆ ಬಂದಿದ್ರು 112ಗೆ ಅವರು ಮೇಲೆ ಮನೆ ಹತ್ರ ಹೋಗಿದ್ರು ಸರ್. ಅವ್ರು ಪೊಲೀಸರಿಗೆ ಕಲ್ಲಿಂದ ಹೊಡೆದಿದ್ದಾನಂತೆ ಸರ್. ಹೌದು ಸರ್, ತುಂಬಾ ಕೆಟ್ಟದಾಗಿ ಬಯಸಿದ್ದಾನೆ. ನಾವ್ ಹೆಂಗ್ ಮಾತಾಡುದು ಮೇಡಮ್? ಕಡೆಗೆ ನಮ್ಗೆ ಅವರು ಬಂದವರು ಸರ್ 112 ಪೊಲೀಸ್ ಅವರು ನಂಗೆ ಇವತ್ತೂ ಹೋಗಿ ನೀವು ಪೊಲೀಸರಿಗೆ PSI ಹತ್ರ ಹೇಳ್ಕೊಂಡು ಒಂದ್ ಲೆಟ್ರು ನೀವು ಕಳ್ಸಿಕೊಟ್ಟಿದ್ರು ಸರ್, ಹೆಲ್ಪ್ ಮಾಡಿದಾರೆ ಅವರು. ಏನು ಬಂದಿದ್ರು, ಇವತ್ತಿಗೆ ಬಂದಿದ್ರು ನೋಡಿ. ಅಂಗನವಾಡಿ ಕಾರ್ಯಕರ್ತರು SIR ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅದೇ ಏರಿಯಾದಲ್ಲಿ, ಹಳಗಾದಲ್ಲಿ. ಅಂದ್ರೆ ಸರ್ಕಾರದ ಆದೇಶದಿಂದನೇ ಇವ್ರು ಹೋಗ್ತಾ ಇದ್ದಾರೆ. ಆದರೆ ಇವಾಗ ಸರ್ಕಾರದಿಂದನೇ ಇವ್ರಿಗೆ ಯಾವುದೇ ರೀತಿಯ ಕೂಡ ಸಹಾಯ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಈ ಮಹಿಳೆ ಪೊಲೀಸ್ ದೂರು ಕೊಟ್ಟರೂ ಕೂಡ ಯಾರೂ ಕೂಡ ಇನ್ನೂವರೆಗೆ ಆತನನ್ನು ಬಂಧನ ಮಾಡಲಿಲ್ಲ. ಈ ಮಹಿಳೆ ಹೇಳೋ ಪ್ರಕಾರ ಮತ್ತೆ ನನಗೆ ಟಾರ್ಗೆಟ್ ಮಾಡ್ತಾನೆ, ನನಗೆ ಮತ್ತೆ ಆ ರಸ್ತೆಯಿಂದ ಬರ್ಲಿಕ್ಕೆ ಕೊಡ್ತಾ ಇಲ್ಲ, ಮತ್ತೆ ನನಗೆ ಏನಾರ ಮಾಡೇ ಮಾಡ್ತಾರೆ ಅವರು. ನಿನ್ನೆನಾರ ಪಂಚಾಯತಿ ಮೆಂಬರ್ ಬಂದ್ಕೊಂಡು ನನಗೆ ಬಚಾವ್ ಮಾಡಿದ್ದಾರೆ, ಇವತ್ತು ಮತ್ತೆ ಯಾರು ಬಚಾವ್ ಮಾಡೋರು? ನನಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಾಳೆ ಒಂದು ದಿವಸ ಹೋಗ್ತೇನೆ ಅಂತ ಹೇಳ್ಕೊಂಡು, ಯಾಕಂದರೆ ತಹಶೀಲ್ದಾರರ ಆಶ್ವಾಸನೆ ಮೇರೆಗೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ತಹಶೀಲ್ದಾರರು ಕೂಡ ಹೇಳಿದ್ದಾರೆ, ನಾನು ಒಟ್ಟಿಗೆ ಮಾತಾಡಿದ್ದಾರೆ. ತಹಶೀಲ್ದಾರವರು ನಾಳೆ ಖಂಡಿತವಾಗ್ಲೂ ನಾನು ವಿಸಿಟ್ ಕೊಡ್ತೇನೆ ಅಂತ. ನಾನು ತಹಶೀಲ್ದಾರ್ ನೂರಾನ ಸಾರಿಗೆ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈತ ಮಾನಸಿಕ ಅಸ್ವಸ್ಥನಾದರೆ ನಾಳೆ ಯಾವುದೇ ಕೂಡ ಅಹಿತಕರ ಘಟನೆ ಆ ಊರಲ್ಲಿ ಆಗೇ ಆಗುತ್ತೆ. ಈ ಮೇಡಮ್ಗೆ ಆಗಿದೆ, ಅದೇ ರೀತಿ ಮತ್ತು ಯಾರಿಗೂ ಕೂಡ ಚಿಕ್ಕ ವಿದ್ಯಾರ್ಥಿ ಪಾಲಕರಿಗೂ ಆಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಮಕ್ಕಳಿಗೂ ಕೂಡ ಆಗ್ಬೋದು. ಅದಕ್ಕಾಗಿ ಈತನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಈತನಿಗೆ ಯಾವುದೇ ಒಂದು ವ್ಯವಸ್ಥೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಾಂದ್ರೆ ಮತ್ತೆ ಏನಾರ ಆದರೆ ಅದಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಹತ್ರ, ಪೊಲೀಸ್ ವರಿಷ್ಠಾಧಿಕಾರಿ ಹತ್ರ, ತಹಶೀಲ್ದಾರ್ ಹತ್ರ ಇದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಇದಷ್ಟು ನನ್ನ RN24 ವಾಯ್ಸ್ ಕಾರ್ವಾನ್, ನಿಮ್ಮ ರಾಘು ನಾಯ್ಕ್. ಥ್ಯಾಂಕ್ ಯು. ಏನೇನು ಕ್ರಮ ಆಗುತ್ತೆ ನೋಡುವ. ಥ್ಯಾಂಕ್ ಯು ವೆರಿ ಮಚ್.